ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 127ರಲ್ಲಿ ದಶರಥನ ಸಾರಥಿ ಮತ್ತು ಮಂತ್ರಿ ಸುಮಂತ್ರನು ಅಲ್ಲಿ ನಡೆದಂತಹ ಎಲ್ಲ ಸ್ಥಿತಿಗತಿಗಳನ್ನು ನೋಡ್ಕೊಳ್ತಾನೆ. ತಾನು ಹಿರಿಯನಾಗಿದ್ದರಿಂದ ಕೈಗೆ ಮನಸ್ಸೊಲಿಸಲಿಕ್ಕೆ ಕೆಲವು ಉಪದೇಶಗಳನ್ನು ಮಾಡ್ತಾನೆ. ಅವಳ ಮನಸ್ಸು ಬದಲಾಗೋದಿಲ್ಲ. ಕೊನೆಗೆ ಹೇಳ್ತಾನೆ, ತಾಯಿಯಂತೆ ಮಗಳು, ನಿನ್ನ ತಾಯಿಯೂ ಕೂಡ ದುಷ್ಟ ಸ್ವಭಾವದವಳು. ಅವಳು ಕೂಡ ತನ್ನ ಪತಿಯ ಒಂದು ಜೀವನದ ಬಗ್ಗೆಯೂ ವಿಚಾರ ಮಾಡಲಿಲ್ಲ. ಅದೇ ರೀತಿ ನೀನು ಕೂಡ ದಶರಥನ ಬದುಕಿನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ನಿನ್ನಿಂದ ಹಠವನ್ನು ಸಾಧಿಸ್ತಾ ಇದೆಯಾ ಅಂತ ಹೇಳಿ ಅವಳೊಂದಿಗೆ ಮಾಡಿದಂತಹ ಸಂವಾದ ಅಥವಾ ಉಪದೇಶಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದುವರೆದು ದಶರಥ ಅದೇ ಒಂದು ಕಕ್ಷದಲ್ಲಿರ್ತಾನೆ, ಕೋರ್ಟಲ್ಲಿ ಇರ್ತಾನೆ. ಅವನ ಮುಂದೆ ಇದೆಲ್ಲ ನಡೀತಾ ಇರ್ತದೆ. ಸುಮಂತ್ರನ ಮಾತುಗಳನ್ನು ಕೇಳಿರ್ತಾನೆ, ಕೈಕೇಯಿಗೆ ನೀಡಿದಂಥ ಉಪದೇಶಗಳನ್ನು ಕೇಳಿರ್ತಾನೆ. ಕೊನೆಗೆ ಕೈಕೇಯಿ ತಾಯಿಯನ್ನು ಉಲ್ಲೇಖಿಸಿ, ನೀನು ತಾಯಿಯಂತ ಇದ್ದೀಯಾ, ದುಷ್ಟತನ ಬಿಡ್ತಾ ಇಲ್ಲ, ಹಠ ಬಿಡ್ತಾ ಇಲ್ಲ ಅಂತ ಅನ್ನೋ ಮಾತುಗಳನ್ನು ಕೂಡ ದಶರಥ ಕೇಳಿರ್ತಾನೆ. ದಶರಥ ಮುಂದುವರೆದು ಹೀಗೆ ಹೇಳ್ತಾನೆ, ವಚನ ಪೀಡಿತ ಇಕ್ಷವಾಕು ಕಣ್ಮಣಿ, ಕಣ್ಣೀರು ತಪ್ತ ನಿಟ್ಟುಯಿಸಲು ಬಿಡುತ್ತಾ ಸುಮಂತ್ರನಿಗೆ ಪದೇ ಪದೇ ನುಡಿದ. ಭಯಂಕರ ದುಃಖ ಇರ್ತದೆ, ಕಣ್ಣ ನೀರು ಹೋಗ್ತಿರ್ತಾವ. ಅದನ್ನೆಲ್ಲನೂ ಸಹಿಸಿಕೊಂಡು ದಶರಥ ಸುಮಂತ್ರನಿಗೆ ಹೀಗೆ ಹೇಳ್ತಾನೆ, ಸುಮಂತ್ರನೇ ವ್ಯವಸ್ಥಿಸು ತಕ್ಷಣ ಶ್ರೇಷ್ಠ ಚತುರ್ಬಲ. ಈಗ ರಾಮ ಲಕ್ಷ್ಮಣ ಸೀತಾ ಅವರು ಅರಣ್ಯಕ್ಕೆ ಹೊಂಟಾರ. ಈಗ ಅದು ಅನಿವಾರ್ಯವಾಯಿತು. ಇವಳು ತನ್ನ ಹಠ ಬಿಡ್ತಾ ಇಲ್ಲ. ರಾಮನಿಗೆ ಇದನ್ನು ಯಾವುದಕ್ಕೂ ಕಿವಿ ಕೊಡಬೇಡ. ರಾಜ್ಯವನ್ನು ಆಳಂದರೂ ರಾಮನು ಕೂಡ ತಾನು ತಂದೆ ವಚನ ಪಾಲಿಸಬೇಕನ್ನುವಂಥ ಒಂದು ಹಠ ಏನಿದೆ ಅವನು ಹಿಂಸರಿತಾ ಇಲ್ಲ. ಮತ್ತು ಆ 3 ಜನ ಅರಣ್ಯಕ್ಕೆ ಹೊಂಟಾರೆ. ಇನ್ನು ಹೋಗೋ ಕಾಲಕ್ಕೆ ಅರಣ್ಯದಲ್ಲಿಯೂ ಕೂಡ ಅವರು ಸುಖವಾಗಿ ಇರಲಿ, ಅವರಿಗೆ ಅಲ್ಲಿ ಸುಖವಾಗಿ ಇರಲಿಕ್ಕೆ ಅವರಿಗೆ ಅಲ್ಲಿ ದುಃಖ ಆಗದಂಗೆ ಕೆಲವು ವ್ಯವಸ್ಥೆಗಳನ್ನು ಮಾಡುವ ದೃಷ್ಟಿಯಿಂದ ಸುಮಂತ್ರನಿಗೆ ಏನು ಹೇಳ್ತಾನಂದ್ರೆ, ಅವರ ರಕ್ಷಣೆಗಾಗಿ, ಆ 3 ಜನರ ರಕ್ಷಣೆಗಾಗಿ ಚತುರ್ಬಲವನ್ನು ಕಳಿಸಿಕೊಡು. ಕಾಲ್ದಳ ಕಳಿಸು, ಅಶ್ವದಳ ಕಳಿಸು, ಗಜದಳ ಕಳಿಸು, ಮತ್ತು ಈ ಬಾಣ ಬಿಲ್ಲಗಾರದ ಒಂದು ದಳ ಇರ್ತದೆ, ಅದು ಈ 4 ದಳಗಳನ್ನು ಪಡೆಗಳನ್ನು ರಾಮ ಲಕ್ಷ್ಮಣ ಸೀತೆಯರೊಂದಿಗೆ ಕಳಿಸುವ ವ್ಯವಸ್ಥೆ ಮಾಡಂಥೇಳಿ ಮಂತ್ರಿಗೆ ಹೇಳ್ತಾನೆ. ಮುಂದುವರೆದು ವಾಕ್ಚಾತುರ್ಯ ಸುಂದರ ಗಣಿಕೆಯರನ್ನು, ಅವ್ರಿಗೆ ಒಂದು ಈ ಕಡೆ ಗಣಿಕೆಯರಂದರೆ ವೇಶ್ಯರು. ಎಂಥವ್ರು ಅಂದ್ರೆ ವಾಕ್ಚಾತುರ್ಯ. ಎಲ್ಲೇ ಹೊಸ ಜಾಗದಾಗ ಯಾರ ಜೊತೆಗೆ ಏನಾದರೂ ಒಂದು ಸಂವಾದಕ್ಕೆ ಬಂದಿತ್ತಂದ್ರೆ, ಒಂದು ಸಂಧಾನಕ್ಕೆ ಬರುವಂಗಿತ್ತಂದ್ರೆ ಅಲ್ಲಿ ಈ ಸುಂದರ ಮತ್ತು ವಾಕ್ಚಾತುರ್ಯ ವೇಶ್ಯರ ಮೂಲಕನ ಇದು ನೋಡಿ. ಎಲ್ಲೇ ಹೋಗ್ತಾ ಇದ್ರೆ, ಯುದ್ಧಕ್ಕೆ ಹೋಗ್ತಾ ಇದ್ದರೂ ಕೂಡ ಎಲ್ಲೆಲ್ಲ ಸೈನ್ಯ ಹೋಗ್ತಿತ್ತು ಅಲ್ಲೆಲ್ಲನೂ ಅದು ನಮ್ಮದು ಇತಿಹಾಸ ನೋಡಿ. ನಮ್ಮ ಭಾರತೀಯ ಇತಿಹಾಸನ ತೆಗೆದುಕೊಳ್ಳಿ ಅಥವಾ ನೀವು ಹೊರಗಿನ ದೇಶದ ಇತಿಹಾಸನ ತೆಗೆದುಕೊಳ್ಳಿ, ಹಿಂದಿನ ನಾಗರಿಕತೆಗಳ ಬಗ್ಗೆ ಹೋಗಿ ಸುಮೇರ್ ತಗೊಳ್ರಿ, ಇನ್ನೂ ಹಲವಾರು ನಾಗರಿಕತೆಗಳು ಬರ್ತಾವೆ. ಅಲ್ಲಿ ಎಲ್ಲ ಏನು ಬರ್ತಿದ್ದಾರೆ, ನೀವು ಅಲೆಕ್ಸಾಂಡ್ರದ್ದು ತಗೊಳ್ರಿ. ಅಲೆಕ್ಸಾಂಡ್ರ ಜಗತ್ತನ್ನು ಗೆಲ್ಲೋ ಸಲುವಾಗಿ ಏನು ಬಂದಿರ್ತಾನೋ ಅಲೆಕ್ಸಾಂಡ್ರ ಇದ್ರದ್ದು ಗ್ರೀಕ್ದಿಂದ, ಅದು ಉದಾಹರಣೆ ತಗೊಳ್ರಿ, ಲೇಟೆಸ್ಟ್ ಉದಾಹರಣೆ ಇದೆ. ಅಲ್ಲಿ ಸೈನ್ಯದಾಗ ಕೆಲವೊಂದು ವೇಶ್ಯರನ್ನು ಕರ್ಕೊಂಡು ಬರ್ತಿದ್ರು. ಒಂದು ಗುಂಪು ಇರ್ತಿತ್ತು ಅವ್ರ ಮ್ಯಾಗೆ. ಮತ್ತು ಅಲ್ಲಿ ನೋಡಿ ಇಷ್ಟಿತ್ತಲ್ಲ, ಅವರಿಗೆಲ್ಲ ರಕ್ಷಣೆ ಇತ್ತದು. ಅವ್ರದ್ದೊಂದು ನಿಯಮಗಳನ್ನು ಬೇರೆ, ಅವ್ರದ್ದೊಂದು ಧರ್ಮ ಇತ್ತು, ಅದರ ಉಲ್ಲಂಘನೆ ಯಾರೂ ಮಾಡ್ತಿದ್ದಿಲ್ಲ. ಅದಕ್ಕೆ ಏನು ಹೇಳ್ತಾನಂದ್ರೆ, ಅಲ್ಲಿ ಅಗತ್ಯ ಬಿದ್ದಾಗ ಇನ್ನೊಬ್ಬರ ಜೊತೆ ಸಂಧಾನ ಮಾಡೋದಾಯಿತು, ಮತ್ತು ಏನೇ ಉಪಯೋಗಕ್ಕೆ ಬರ್ತಾರೆ, ಅದಕ್ಕೆ ಬುದ್ಧಿವಂತ ವೇಶ್ಯರನ್ನು ಅವ್ರ ಜೊತೆಗೆ ಕಳಿಸು ಅಂಥೇಳಿ ದಶರಥ ಸುಮಂತ್ರನಿಗೆ ಹೇಳ್ತಾನೆ. ಮುಂದುವರಿದು
ವಿಕ್ರಯ ಚತುರ ವ್ಯಾಪಾರಿಗಳನ್ನು ರಾಜಕುಮಾರರ ಸೇವೆಗೆ ಕಳಿಸು. ವಿಕ್ರಯ ಚತುರ ಅಂದರೆ ಅವರಲ್ಲಿ ಕ್ರಯ ವಿಕ್ರಯ, ಮಾರಾಟ ಮಾಡುವುದು ಮತ್ತು ಕೊಳ್ಳುವುದು. ಇಲ್ಲಿ ಮಾರಾಟ ಮಾಡುವುದು ಕೊಳ್ಳುವುದು, ವ್ಯಾಪಾರದಲ್ಲಿ ಬುದ್ಧಿವಂತಹ ಇರುವಂತಹ ವ್ಯಾಪಾರಸ್ಥರನ್ನು ಅವ್ರದೊಂದಿಗೆ, ಅಂದರೆ ಬೇರೆ ಕಡೆ ಹೋಗ್ತಾ ಇದ್ದಾಗ ಅವರಿಗೆ ವಸ್ತುಗಳ ಅಗತ್ಯನೇ ಇರ್ಬೋದು, ಅಥವಾ ಇವರೇನಾದರೂ ವಸ್ತುಗಳನ್ನು ಮಾರುವ ಒಂದು ಸಂದರ್ಭವೂ ಬರ್ಬೋದು. ಅದಕ್ಕೆ ಅವ್ರ ಜೊತೆಗೆ ಬುದ್ಧಿವಂತ ವ್ಯಾಪಾರ ವರ್ಗವನ್ನು, ವ್ಯಾಪಾರಸ್ಥರನ್ನು ಕಳಿಸು ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಅವರ ಜೊತೆಗೆ ಸೈನ್ಯ ಕಳಿಸ್ಲಿಕ್ಕೆ ಹೇಳ್ತಾನೆ, ರಕ್ಷಣೆಗಾಗಿ ಮತ್ತು ಸಂವಾದಗಳಿಗಾಗಿ ಬುದ್ಧಿವಂತ ವೇಶ್ಯರನ್ನು ಕಳ್ಸೋಕೆ ಹೇಳ್ತಾನೆ, ವ್ಯಾಪಾರಕ್ಕಾಗಿ ಬುದ್ಧಿವಂತ ವ್ಯಾಪಾರಸ್ಥರನ್ನು ಕಳಿಸ್ಲಿಕ್ಕೆ ದಶರಥ ಹೇಳ್ತಾನೆ. ಅಂದರೆ ಈ ಎಲ್ಲ ವರ್ಗನೂ ಅವಾಗಿತ್ತು. ಹಾಗೆ ನಾವು ಇದು ಜಾತಿ ವ್ಯವಸ್ಥೆ, ಇದು ಯಾರ ಕಾಲಕ್ಕೂ ಏನು, ಯಾರು ಕೆಟ್ಟ ಮನುಷ್ಯನ ಇದು ಶಿಶುವಾಗಿ ಬಿಡ್ತೋ ಅದನ್ನು ನಾವು ಕಾಲಾಂತರದಲ್ಲೇ ಇತಿಹಾಸಗಳಲ್ಲಿ ಕಾಣ್ತೇವೆ. ಆದರೆ ಈ ಏನಿತ್ತಲ್ಲ, ಇದೆಲ್ಲ ವರ್ಗ ಅಂದರೆ ಇಲ್ಲೇ ಕಸಬು ಇತ್ತು, ಇಲ್ಲೇ ವೃತ್ತಿ ಇತ್ತು, ವೃತ್ತಿನ ವರ್ಗ, ಅದನ್ನು ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫೈ ಮಾಡಿದ್ವಿ. ಈವನ್ ಅದು ಚತುರ್ವರ್ಣ ಇದೆಯಲ್ಲ, ಬ್ರಾಹ್ಮಣ ಜಾತಿಯಿಂದ ಬರೋದು, ಹುಟ್ಟಿನಿಂದ ಬರೋದಿಲ್ಲದು. ಆ ವರ್ಗ ಏನಿದೆಯಲ್ಲ, ಆ ಉದ್ಯೋಗದಿಂದ ಬರ್ತಿದೆ, ಅವರ ಜಾಣ್ಮೆಯಿಂದ ಬರ್ತಿದೆ. ಅದಕ್ಕೆ ಇಲ್ಲಿ ಎಲ್ಲ ವರ್ಗದ ಜನ ಅಯೋಧ್ಯದಲ್ಲಿತ್ತು, ತ್ರೇತಾಯುಗದಲ್ಲಿಯೂ ಈ ವ್ಯವಸ್ಥೆ ಇತ್ತು ಅನ್ನೋದನ್ನು ಇಲ್ಲಿ ವಾಲ್ಮೀಕಿ ರಾಮಾಯಣದ ಮೂಲಕ ನಾವು ತಿಳ್ಕೊಳ್ತೇವೆ. ಮುಂದುವರೆದು ಹೇಳ್ತಾನೆ, ರಾಮನಿಗೆ ಪ್ರಿಯರಿದ್ದ ಧನಿಕರನ್ನು ನೇಮಿಸು ಅವನ ಸಹಾಯಕ್ಕಾಗಿ. ಮತ್ತಲ್ಲಿ ವ್ಯವಹಾರ ಮಾಡಬೇಕಾಗ್ತದೆ. ನೋಡಿ, ಆರ್ಥಿಕ ವ್ಯವಸ್ಥೆ ಆಗಿಂದೇ ಇತ್ತು, ಅದೇ ಹೇಳಿದಿಲ್ಲ ತಮಗೆ ಹಿಂದಿನ ಸಂಚಿಕೆಗಳಲ್ಲೇ ನಾನು ಹೇಳೇನೆ. ವಾಲ್ಮೀಕಿ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಅದು ನಾನು ನೋಡಿ ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕ 34 ವರ್ಷ ಕಲಿಸ್ತಾ ಇದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂದರೆ ಆಡಮ್ ಸ್ಮಿತ್ ಹೇಳ್ಕೊತ ಬರ್ತಿದ್ದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆಗೆ ಮಾತ್ರ ಕೌಟಿಲ್ಯ ಅಂದ ರೆಫರೆನ್ಸ್. ಯಾಕಂದರೆ ಸಿಲೆಬಸ್ ಮಾಡೋರನ್ನ ಹಂಗೆ ಮಾಡ್ತಿದ್ರು ಯೂನಿವರ್ಸಿಟಿಯಾಗ. ಭಾರತೀಯ ಸಿದ್ಧಾಂತಗಳು, ಆರ್ಥಿಕ ಸಿದ್ಧಾಂತಗಳು, ವಿಚಾರಗಳು, ನೀತಿಗಳು ಎಲ್ಲೂ ಬರ್ತಿದ್ದಿಲ್ಲ, ಯಾವ ಪಾಠದಾಗೂ ಬರ್ತಿದ್ದಿಲ್ಲ, ಯಾವ ಸಿಲೆಬಸ್ದಾಗೂ ಇಲ್ಲ, ಇವತ್ತು ಇಲ್ಲ. ಎಷ್ಟೋ 200ಕ್ಕೆ ಮೇಲ್ಪಟ್ಟ ಯೂನಿವರ್ಸಿಟಿಗಳಿದಾವ ನಮ್ಮ ದೇಶದಾಗ. ನಮ್ಮಲ್ಲಿ ಇವತ್ತಾರು ಸಿಕ್ಕ ಅರ್ಥಶಾಸ್ತ್ರ ಪಾಶ್ಚಿಮಾತ್ಯ ಆಧಾರಿತ ಚಿಂತನೆಗಳನ್ನ ನಾವು ಕಳಿಸ್ತಾ ಇದ್ದೇವೆ. ಬಟ್ ಅವಕ್ಕಿಂತಲೂ ಶ್ರೇಷ್ಠ ಚಿಂತನೆಗಳು ಅವು. ಆ ಚಿಂತನೆ ವಾಲ್ಮೀಕಿ ಕಾಲದ ನಾವು ಆರ್ಥಿಕ ಚಿಂತನೆಗಳನ್ನು ನೋಡಿದರೆ ಈಗಿನ ಕಾರ್ಲ್ ಮಾರ್ಕ್ಸ್ ಹಿಡ್ಕೊಂಡು ಇಲ್ಲಿಗಿನ ನಾವೇನು ಶ್ರೇಷ್ಠ ಚಿಂತಕರಂತ ಹೇಳ್ತಿಲ್ಲ, ಆ ಚಿಂತಕರು ಬೇರೆ ಹೊಸದೇನೂ ಹೇಳಿಲ್ಲ. ಇವರೆಲ್ಲ ಹೇಳಿದ್ದನ್ನು ಅವರು ಆಗಲೇ ಹೇಳಿದ್ದಿದೆ. ಅದು ನಾವು ನಮ್ಮ ಸಿಲೆಬಸ್ನ ಹಾಕ್ತಾಯಿಲ್ಲ, ನಮ್ಮ ಗಮನಕ್ಕೂ ತರ್ತಾ ಇಲ್ಲ. ನಾನು ಕೂಡ ಅರ್ಥಶಾಸ್ತ್ರ ಹೇಳೋ ಕಾಲಕ್ಕೆ ಸ್ಮಿತ್ರ ಬಗ್ಗೆನೇ ಹೇಳ್ಕೊತ ಹೋಗ್ತಿದ್ದೆ. ಆದರೆ ರಾಮಾಯಣ ಓದುವಾಗ ನನಗೆ ಪರಿಚಯ ಆಯಿತು. ಕೌಟಿಲ್ಯ ಅರ್ಥಶಾಸ್ತ್ರ ಓದುವಾಗ ಸ್ವತಃ ಕೌಟಿಲ್ಯರೇ ಹೇಳ್ತಾರೆ, ಈ ಆರ್ಥಿಕ ಚಿಂತನೆಗಳೇ ಇದೆಲ್ಲ ಏನಿದೆ ವಾಲ್ಮೀಕಿ ಬರೆದಂತಹ ಪ್ರಚೇತಸ ಅರ್ಥಶಾಸ್ತ್ರ ಗ್ರಂಥದಿಂದ ತೊಗೊಂಡಿದ್ದು. ಆ ಗ್ರಂಥ ಇನ್ನೂ ಯಾರಿಗೂ ಸಿಕ್ಕಿಲ್ಲ, ಉಲ್ಲೇಖ ಮಾತ್ರ ಇದೆ ಆ ಗ್ರಂಥದ್ದು. ಯಾರಿಂದ? ಚಾಣಕ್ಯನಿಂದ. ಚಾಣಕ್ಯನ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಇದೆ. 2ನೇ ಅಧ್ಯಯನದಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತೇವೆ ನಾವು. ಈ ವಿಚಾರಗಳ, ಆರ್ಥಿಕ ವಿಚಾರಗಳನ್ನು ನಾನು ವಾಲ್ಮೀಕಿ ರಚಿತ ಪ್ರಚೇತಸ ಅರ್ಥಶಾಸ್ತ್ರ ಗ್ರಂಥದಿಂದ ತೊಗೊಂಡೇನೆ ಅಂತ ಹೇಳ್ತಾನೆ. ನೋಡಿ, ಶಿಕ್ಷಣದ ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆ ಕಾಲದಾಗ ಆಗುತ್ತೆ. ವಾಲ್ಮೀಕಿಯವರು ಹೇಳ್ತಾರೆ, ಶಿಕ್ಷಣ 4 ಬ್ರ್ಯಾಂಚ್ ಮಾಡಿ ಅದನ್ನು ಹೇಳ್ತಾರೆ. ಹಿಂದಿನ ನಾನು ನಿಮಗೆ ರೆಫರೆನ್ಸ್ ಇದರಲ್ಲಿ ಹೇಳೇನೆ, ನಾನು ಹಂಚಿಗಳಲ್ಲಿ ಹೇಳೇನೆ. ದ ಬ್ರ್ಯಾಂಚಸ್ ಆಫ್ ನಾಲೆಜ್ ಬಗ್ಗೆ ಮೊದಲು ಈ ಒಂದು ಐಡಿಯಾ ಪಠ್ಯಕ್ರಮ ಬಂದಿದ್ದು ಭಾರತೀಯರದನ್ನು, ಅಲ್ಲಿ ಮುಖ್ಯವಾಗಿ ವಾಲ್ಮೀಕಿಯವ್ರದನ್ನು ಬರ್ತಿದೆ. ಅಲ್ಲಿ ಏನೇನು ಯಾವ ಶಾಖೆಗಳು ಅನ್ನೋದನ್ನು ವಾಲ್ಮೀಕಿಯವರು ಸುಸ್ತಾರವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿಯೂ ಕೂಡ ಏನಾಯ್ತಂದರೆ, ಇಲ್ಲಿ ನೋಡಿ, ನಾವು ಆರ್ಥಿಕ ನೀತಿ ಕೊಡೋದು ತೊಗೊಳ್ಳೋದು, ಸಾಲ ಕೊಡೋದು, ಸಾಲ ತೊಗೊಳ್ಳೋದು, ಬಂಡವಾಳ ವಿನಿಯೋಗ ಮಾಡೋದು, ಇವೆಲ್ಲ ಇತ್ತೀಚಿನದ್ದು ತಿಳಿದಿದ್ದು ನಾವು. ಇಲ್ಲ, ತಪ್ಪಿದೆ. ತ್ರೇತಾಯುಗದಲ್ಲಿ ವಾಲ್ಮೀಕಿಯವರು ರಾಮಾಯಣ ಯಾಕೆ ಓದಂತ ಬುದ್ಧಿವಂತರು ಹೇಳ್ತಾರೆ ಅಂತ ಇದಕ್ಕೆ ಹೇಳ್ತಾರೆ. ನಾವೇನು ಮಾಡಿಬಿಡ್ತೀವಿ, ಮಾರ್ಕೆಟ್ನಾಗ ಯಾರೋ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಬರೆದಂಥ ರಾಮಾಯಣಗಳನ್ನು ಎಲ್ಲೋ ಹೇರ್ಸೆ ಕಿವಿಯಿಂದ ಕಿವಿ ಕೇಳಿದಂಥ ರಾಮಾಯಣ ಕೇಳಿರ್ತಾರೆ. ಕೆಲವೊಂದು ಸತ್ಯ ಇರ್ತದೆ, ಇನ್ನು ಕೆಲವೊಂದು ಅವರು ಕೆಲವೊಂದು ಕಥೆಗಳನ್ನು ಸೇರಿಸಿರ್ತಾರೆ. ಇಲ್ಲಿ ನೀವು ಕೇಳ್ತಾ ಇರ್ಬೋದು. ನಾನು ಹೇಳ್ತಾ ಏನು ಹೊಂಟೇನಲ್ಲ ಮೂಲ ರಾಮಾಯಣದ ಬಗ್ಗೆ, ಅಲ್ಲಿ ಎಷ್ಟೋ ಈ ಸೇರ್ಪಡೆ ಆದಂಥ ಕಥೆಗಳು ಹೊರಗೆ ಬೀಳ್ತಾವೆ. ಯಾಕಂದರೆ ಮೂಲ ವಾಲ್ಮೀಕಿ ರಾಮಾಯಣದ ಆ ಕಥೆಗಳನ್ನೇ ಇಲ್ಲ, ಇಲ್ಲಿ ಸ್ಪಷ್ಟತೆ ಆಗ್ತಿದೆ. ಆಗ ಇಲ್ಲೇನಾಗ್ತಂದ್ರೆ
ಈ ಧನಿಕರದ ಬಗ್ಗೆ, ವಿನಿಯೋಗ ಮಾಡೋರ ಬಗ್ಗೆ ಆ ಜನನು, ಧನಿಕರು, ವ್ಯಾಪಾರಸ್ಥರು ಆ ಕಾಲದಲ್ಲೂ ಇದ್ದರು. ಅದಕ್ಕೆ ದಶರಥ ಸುಮಂತ್ರನಿಗೆ ಹೇಳ್ತಾನೆ, ಇವರಿಗೆ ಹಣದ ಕೊರತೆಯಾದರೂ ಬೀಳಬಹುದು ವ್ಯವಹಾರಕ್ಕಾಗಿ, ಅದಕ್ಕೆ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ರಾಮನನ್ನು ಯಾರು ಪ್ರೀತಿ ಮಾಡ್ತಾರೆ, ರಾಮನ ಮ್ಯಾಗೆ ಯಾರು ವಿಶ್ವಾಸ ಇದೆ ನೋಡಿ, ವಿಶ್ವಾಸ ಬೇಕಿಲ್ಲಿ. ಹಣ ಲೇವಾದೇವಿ ಮಾಡಬೇಕಾದ್ರೆ ವಿಶ್ವಾಸ, ಗುಡ್ ವಿಲ್ ಭಾಳ ಮುಖ್ಯ. ಬ್ಯಾಂಕ್ ಕೂಡ ನೋಡಿರಿ, ವಿಶ್ವಾಸ ಇದ್ರೇ ನಾವು ಬ್ಯಾಂಕ್ನಲ್ಲಿ ವಿಶ್ವಾಸ ಇದ್ದರೆ ಡೆಪಾಸಿಟ್ ಇಡ್ತೇವೆ, ಬ್ಯಾಂಕಿಗೆ ವಿಶ್ವಾಸ ಆದಾಗ ಮಾತ್ರ ಸಾಲ ಕೊಡ್ತಿದೆ. ಅಲ್ಲಿ ವಿಶ್ವಾಸ ಇಲ್ಲದೆ ಏನೂ ನಡೆಯೋದಿಲ್ಲ, ವಿಶ್ವಾಸನೇ ಮುಖ್ಯ. ಇಲ್ಲಿ ಕೂಡ ಅದೇ ಹೇಳ್ತಾನೆ, ರಾಮನ ಮ್ಯಾಗೆ ಯಾರು ವಿಶ್ವಾಸ ಅದ ಅಂತಹ ಧನಿಕರನ್ನು ರಾಮನೊಂದಿಗೆ ಕಳಿಸುವ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ. ಮುಂದೆ ಅದರೊಂದಿಗೆ ಮುಖ್ಯ ವಾಹನ ಅಸ್ತ್ರಗಳನ್ನು ಕೂಡ ಕೊಡೋರಿಗೆ. ಮುಖ್ಯ ವಾಹನ ಅಂದರೆ ರಥ ಕೊಡು, ಅವ್ರಿಗೆ ಏನೇನು ಬೇಕಾಗ್ತಿದೆ ಅವು ಎಲ್ಲ ವಾಹನಗಳನ್ನು ಕೊಟ್ಟು, ಬಂಡಿ ಕೊಡು, ಚಕಡಿಗಳನ್ನು ಕಳಿಸು, ಆನೆ ಕುದುರೆಗಳನ್ನು ಕಳಿಸು, ಅವ್ರಿಗೆ ಏನು ಬೇಕಾಗಿದೆ ವಾಹನಗಳು ಅವೆಲ್ಲನೂ ವ್ಯವಸ್ಥೆ ಮಾಡು ಅಂತ ಸುಮಂತ್ರನಿಗೆ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ನಿಪುಣ ಬೇಡರನ್ನು ಅವರೊಂದಿಗೆ ಕಳಿಸು. ಇಷ್ಟೇ ಅಲ್ಲ, ಈ ಬೇಡ ಜನಾಂಗದ ಜನ ಏನಿದೆ ಅವರು ಬಹಳ ನಿಪುಣರು. ಅಂದರೆ ಬೇಟೆಯಾಡುವುದರಲ್ಲಿ ಮತ್ತು ಡಿಫೆನ್ಸ್ ಭದ್ರತೆ ನೀಡುವುದರಲ್ಲಿ ಭಾಳ. ಯಾಕಂದರೆ ಅಯೋಧ್ಯಕಾಂಡದಾಗ ಹೇಳೋ ಕಾಲಕ್ಕೆ ಪ್ರಾರಂಭದಲ್ಲಿ ಹೇಳೇ ನಿಮಗೆ, ಅಯೋಧ್ಯ ನಗರದಲ್ಲಿ ಆ ಒಂದು ನಗರ ರಕ್ಷಣೆಗಾಗಿ ಎಸ್ಕಾಟ್ ಏನು ಭದ್ರತಾ ಪಡೆ ಇರ್ತದಲ್ಲ, ಸಂಪೂರ್ಣ ಭದ್ರತಾ ಪಡೆಯು ಬೇಡ ವಾಲ್ಮೀಕಿ ಜನಾಂಗದ ಜನನೇ ಇರ್ತಾರಲ್ಲಿ. ಬೇಡರನ್ನೇ ಅಲ್ಲಿ ಮುಖ್ಯ ಇರ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಅವನು ಹೇಳ್ತಾನೆ, ನಿಪುಣ ಬೇಡರನ್ನು ಯಾಕೆ ಕಳಿಸಂದ್ರೆ ಒಂದು ಕಡೆ ಡಿಫೆನ್ಸು ಆಗ್ತಿದೆ, ಇನ್ನೊಂದು ಕಡೆಗೆ ಅವರು ಬೇಟೆ ಆಡುವುದರಲ್ಲಿ, ಆಹಾರ ಕೂಡಿಸುವುದರಲ್ಲಿ, ಹುಡುಕಿ ತಂದು ಆಹಾರ ಕೂಡಿಸುವುದರಲ್ಲಿ ಅವರು ಅದರ ನಿಪುಣರಿದ್ದಾರೆ, ಔಷಧಿಗಳನ್ನು ಕೊಡುವುದರಲ್ಲಿ ನಿಪುಣರಿದ್ದಾರೆ. ಅದಕ್ಕೆ ಅಂತಹ ನಿಪುಣ ಬೇಡ ಪಡೆಯನ್ನು ರಾಮನೊಂದಿಗೆ ಕಳಿಸು ಅಂತ ಹೇಳಿ ದಶರಥ ಸುಮಂತ್ರನಿಗೆ ಹೇಳ್ತಾನೆ. ಚಿಗರಿ ಆನೆಗಳ ಬೇಟೆಯಾಡಿ ಜೇನು ಸವಿಯುತ್ತಾ ರಾಜ್ಯದ ಸುಖ ನೆನೆಸದೆ ಕಾಲ ಕಳೆಯಲ್ಲಿ ಅರಣ್ಯದಲ್ಲಿ. ಆ ಬೇಡರ ಪಡೆಯನ್ನು ಅವ್ರಿಗೆ ನೀವು ಕಳಿಸಿದಂದ್ರೆ ಅವರು ನಿತ್ಯ ಏನು ಮಾಡ್ತಾರೆ, ಇವರು ಬೇಕಾದಂಥ ಚಿಗರಿ ಬೇಟೆಗಳನ್ನು ಮಾಡ್ತಾರೆ. ಮುಂದೆ ಆನೆಗಳ ಕೂಡ ಆನೆ ಬೇಟೆ ಮಾಡ್ತಾರೆ, ಮೊಲ ಬೇಟೆ ಮಾಡ್ತಾರೆ. ಇವ್ರು ಯಾವ ಪ್ರಕಾರದ ಪಕ್ವಾನ ಬೇಕಾಗಿದೆ, ಮಾಂಸ ಬೇಕಾಗಿದೆ ಅಂಥ ಪ್ರಾಣಿಗಳ ಬೇಟೆ ಮಾಡಿ ತಂದು ಕೊಡ್ತಾರೆ. ಅದರ ಜೊತೆಗೆ ಜೇನು ಕೂಡ ಅವರು ಜೇನು ಬಿಡಿಸುವುದರಲ್ಲಿ, ಜೇನು ಕಲೆಕ್ಟ್ ಮಾಡುವುದರಲ್ಲಿ, ಸಂಗ್ರಹಿಸುವುದರಲ್ಲಿ ಜೇನದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಈ ಯಾದವಂಶಕ್ಕೆ ಅಂದರೆ ಬೇಡ ಜನಾಂಗಕ್ಕೆ ಗೊತ್ತು. ಯಾಕಂದರೆ ಅವರು ಗುಡ್ಗಾರದಲ್ಲಿ ಹುಟ್ಟು ಬೀಳೋಂಥ ಜನ. ಅವ್ರು ಹೇಳ್ತಾರೆ, ಬೇಡ ಒಬ್ಬ ಅರಣ್ಯದಾಗ ಹೊಂಟಂದ್ರೆ ಗಿಡಗಳು ಸಹಿತ ಹೇಳ್ತಾವಂತ, ನಾನೇನು ಈ ಉಪಯೋಗಕ್ಕೆ ಬರ್ತೇನೆ ನಾನು ತಗೋ ಅಂತೇಳಿ. ಇಲ್ಲಿ ಅವನಿಗೆ ಅರಣ್ಯದ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ ಅವನಿಗೆ. ಅದಕ್ಕೆ ಅವನು ಕಳಿಸ್ಕೊಟ್ರಂದ್ರೆ ಇವರಿಗೆ ಜೀವಿಸಲಿಕ್ಕೆ ಯಾವುದೂ ತೊಂದರೆ ಬರುವುದಿಲ್ಲ, ಇವು ಸಹಾಯ ಆಗ್ತಿದೆ, ಅದಕ್ಕೆ ಕಳಿಸಿಕೊಡು ಅಂತ ಹೇಳ್ತಾನೆ. ನನ್ನೆಲ್ಲ ಧನ ಧಾನ್ಯ ಭಂಡಾರವನ್ನು ರಾಮನೊಂದಿಗೆ ಕಳಿಸಿಕೊಡು ಅಂತ ಹೇಳಿ ದಶರಥ ಸುಮಂತ್ರನಿಗೆ ಹೇಳ್ತಾನೆ. ಮುಂದೆ ಇದೆಲ್ಲ ಯಾಕಂದರೆ ಅವನು ಅರಣ್ಯದಲ್ಲಿ ಸುಖವಾಗಿರಲಿ, ಅಯೋಧ್ಯೆಯಲ್ಲಿ ಅವನಿಗೇನು ಸುಖ ಇತ್ತಲ್ಲ ಆ ಸುಖದ ಯಾವುದೋ ಕೊರತೆ ಅರಣ್ಯದಲ್ಲಿ ಆಗಬಾರ್ದು, ಅವನಿಗೆ ರಕ್ಷಣೆ ಸಿಗಬೇಕು. ಅದಕ್ಕಾಗಿ ಇದೇನು ನಾ ಏನು ಹೇಳ್ತಾ ಇದ್ದೆ ನಿನಗೆ, ಇಷ್ಟೆಲ್ಲನೂ ಕಳಿಸ್ಕೊಡೋ ವ್ಯವಸ್ಥೆ ಮಾಡಂಥೇಳಿ ದಶರಥ ಸುಮಂತ್ರನಿಗೆ ಹೇಳ್ತಾನೆ. ಮುಂದೆ ಹೇಳ್ತಾ ಏನು ಹೇಳ್ತಾನಂದ್ರೆ, ರಾಮ ಅರಣ್ಯಕ್ಕೆ ಹೋಗಲಿ, ಇದೆಲ್ಲ ಸೌಕರ್ಯಗಳೊಂದಿಗೆ ಸುಖವಾಗಿರಲಿ, ಇಲ್ಲಿ ಭರತ ಬಂದ ರಾಜ್ಯ ಸುಖವಾಗಿ ಆಳಲಿ ಅಂತ ಹೇಳ್ತಾನೆ. ಇದನ್ನೇನು ಕೇಳ್ತಾಳ, ಕೈಕೇಯಿ ಮನಸ್ಸಿನಲ್ಲಿ ಬೆಂಕಿ ಹತ್ತಿಬಿಡ್ತದೆ. ಒಂದು ಕೈಕೇಯಿ ಇದಕ್ಕೆ ಯಾವ ರೀತಿಯಾಗಿ ಅದಕ್ಕೆ ಪ್ರತಿಭಟನೆ ಮಾಡ್ತಾಳೆ ಮತ್ತು ಮುಂದೆ ಎಂಥ ವಿಚಾರಗಳು ಬರ್ತಾವೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.